ಕಣ್ಣ ಮುಂದೆಯೇ ಗೋವುಗಳ ಕಗ್ಗೊಲೆ ನಡೆಯುತ್ತಿದ್ದರೂ ಕಾನೂನು ಕೈಕಟ್ಟಿ ಕುಳಿತಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಇಂದು ಮಿನಿ ವಿಧಾನಸೌಧದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ರಾಮದುರ್ಗ ಪ್ರಖಂಡ ವತಿಯಿಂದ ಪ್ರತಿಭಟನೆ ಜರುಗಿತು. ಕರ್ನಾಟಕದಲ್ಲಿ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ 2020 ವಿಧೇಯಕ ಸಂಖ್ಯೆ 69ರ ಪ್ರಕಾರ ಗೋಹತ್ಯೆ ಕಾನೂನು ಬಾಹಿರವಾಗಿದ್ದು, ರಾಮದುರ್ಗ ತಾಲೂಕಿನಲ್ಲಿ ಗೋಹತ್ಯೆ ಅವ್ಯಾಹತವಾಗಿ ನಡೆಯುತ್ತಿದೆ ಹಾಗೂ ಸಾಕಷ್ಟು ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತಿವೆ. ಪ್ರಸ್ತುತ ಕಸಾಯಿಖಾನೆಗಳ ಮೇಲೆ ದಾಳಿ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಗೋವುಗಳನ್ನು ಗೋಶಾಲೆಗಳಿಗೆ ರವಾನಿಸಬೇಕು ಎಂದು ಮಾನ್ಯ ತಹಸೀಲ್ದಾರ್ ಪ್ರಕಾಶ ಹೊಳೆಪ್ಪಗೋಳ ಅವರ ಮೂಲಕ ಆಗ್ರಹಿಸಲಾಯಿತು. ಮಾತೃಸ್ವರೂಪಿ ಗೋವನ್ನ ಕಡಿತಿರ್ತಕ್ಕಂಥ ಹಂತಕರಿಗೆ, ಮಾತೃ ಸಮಾನ ಗೋವುಗಳನ್ನ ಹತ್ಯೆ ಮಾಡ್ತಿರ್ತಕ್ಕಂಥ ಹಂತಕರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಂರಕ್ಷಣೆ ಮಾಡಲಾಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಮನವಿ ಪತ್ರವನ್ನ ನೀಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಮಾನ್ಯ ತಹಶೀಲ್ದಾರ ಸಾಹೇಬರು ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅದನ್ನ ಸೂಚನೆಯನ್ನ ಕೊಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿ ಕಸಾಯಿಖಾನೆಗಳಿದಾವೆ ಅನ್ನುವಂಥದ್ದು ಬರೀ ನಮಗೆ ಮಾತ್ರ ಮಾಹಿತಿ ಅಲ್ಲ, ಪೊಲೀಸ್ ಇಂಟೆಲಿಜೆನ್ಸಿ ಸಹ ಸಾಕಷ್ಟು ಮುಂದಿದೆ. ಅದನ್ನ ಗಂಭೀರವಾಗಿ ಪರಿಗಣನೆ ತಗೊಂಡು ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ಮನೆಯಿಂದ ಎಲ್ಲರೂ ಹೊರಗಡೆ ಬರ್ತಕ್ಕಂತ ಪ್ರಸಂಗ ಮುಂದೆ ಒದಗ್ತೈತಿ. ಈ ಗಂಭೀರತೆಯನ್ನ ಪರಿಗಣನೆಯನ್ನ ಮಾಡಿಕೊಂಡು ಕಾನೂನು ಪಾಲಕರು ಯಾರಿದ್ದೀರಿ ತಾವದನ್ನ ಇದನ್ ಮಾಡಲಿಲ್ಲ ಅಂತಂದ್ರ ಮುಂದಾಗ್ತಕ್ಕಂತಹ ಸಂಘರ್ಷಗಳಿಗೆ ಹಾಗೂ ಘರ್ಷಣೆಗಳಿಗೆ ತಾವೇ ನೇರ ಹೊಣೆ ಹಾಕ್ತೀರಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಸಹ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ತಾಲೂಕು ಪ್ರಖಂಡದಿಂದ ನಾವು ಕೊಡ್ತಾ ಇದ್ದೀವಿ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ. ಮತ್ತು ಬಜರಂಗದಳ ರಾಮದುರ್ಗ ಪ್ರಖಂಡದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ದಿವಸ ತಾವು ಒಂದು ಪ್ರತಿಭಟನೆಯ ಮೂಲಕ ಲಿಖಿತ ಮನವಿಯನ್ನು ಕೊಟ್ಟಿದ್ದೀರಿ. ಅಕ್ರಮ ಗೋ ಸಾಗಾಟ ಮತ್ತು ಗೋಹತ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಕೋರಿಕೆಯನ್ನ ತಾವೆಲ್ಲರೂ ಬಂದು ಸಲ್ಲಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅಂತಂದ್ರೆ ಮುನ್ಸಿಪಾಲಿಟಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವರೆಲ್ಲರಿಗೂ ಸಹಿತ ತಮ್ಮ ಕೋರಿಕೆಯನ್ನ ನಾನು ಪತ್ರ ಮುಖೇನ ಕಳಿಸಿಕೊಡ್ತೀನಿ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದಷ್ಟೇ ಅಲ್ಲದೆ ಸಹಿತ ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೂ ಸಹಿತ ಕಳಿಸಿಕೊಂಡು ಸರ್ಕಾರದ ಗಮನಕ್ಕೆ ತರುವಂತೆ ಇವತ್ತು ನಮ್ಮ ಗೋವುಗಳ ರಕ್ಷಣೆಗೆ, ಮಾತೃ ಸ್ವರೂಪಿ ಗೋವುಗಳ ರಕ್ಷಣೆಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ರಾಮದುರ್ಗ ತಾಲೂಕಿನಲ್ಲಿ ಗೋವುಗಳ ಹತ್ಯೆ ಆಗ್ತಾ ಇದೆ. ಅದು ಕಸಾಯಿಖಾನೆಗಳು, ಅನಧಿಕೃತ ಕಸಾಯಿಖಾನೆಗಳಲ್ಲಿ ಇದು ಕೆಲಸ ನಡೀತಾ ಇದೆ. ಎಂಥ ಗೋವುಗಳನ್ನು ಹತ್ಯೆ ಮಾಡಬೇಕು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅದು ಬಿಟ್ಟು ಒಳ್ಳೆಯ ಗೋವುಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದು ಅನಧಿಕೃತವಾದ ಕಸಾಯಿಖಾನೆಗಳಲ್ಲಿ ಆ ಗೋವುಗಳು ಹತ್ಯೆ ಆಗ್ತಾ ಇದೆ. ಅದು ನಮಗೆ ಮಾಹಿತಿ ಬರುವ ಪ್ರಕಾರ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ರೀತಿ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬೇರೆ ಇಲಾಖೆಗಳವರಿಗೆ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ವಿನಂತಿ ಅದ. ಈ ವಿನಂತಿಗೆ ನಾವು ಯಾವ ರೀತಿ ಸ್ಪಂದಿಸ್ತಾರೆ ಸರ್ಕಾರ ಅನ್ನುವಂಥದ್ದನ್ನು ನೋಡಿ ಮುಂದೆ ನಾವು ಹೋರಾಟ ಕೈಗೊಳ್ಳುವಂತಹ ಪ್ರಸಂಗ ಬಂದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ. ಯಾವುದೇ ಕಾರಣಕ್ಕೂ ಗೋ ಹತ್ಯೆ ಆಗುವುದನ್ನು ತಡೆಯುವುದಕ್ಕೆ ಏನ್ ಮಾಡಬೇಕು ಅದೆಲ್ಲವನ್ನೂ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನ ನಾನು ಈ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನ. ಧನ್ಯವಾದ. ಸ್ಲಾಟರ್ ಹೌಸ್ಗಳಿದಾವೆ, ಕಸಾಯಿಖಾನೆಗಳಿದಾವೆ, ಅವುಗಳನ್ನ ಬಂದ್ ಮಾಡಬೇಕು ಹಾಗೂ ಅಲ್ಲಿರ್ತಕ್ಕಂತಹ ಗೋವುಗಳನ್ನ ಗೋಶಾಲೆಗಳ ಸುಪರ್ದಿಗೆ ಒದಗಿಸಬೇಕು ಅನ್ನುವಂತ ಕಾರಣಕ್ಕೆ ಇವತ್ತಿನ ದಿವಸ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನಾ ರ್ಯಾಲಿಯ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಈ ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ಪ್ರಖಂಡ ಗೋರಕ್ಷಾ ಪ್ರಮುಖರಾದಂತಹ ಶ್ರೀಯುತ ಮನೋಜ್ ಕಂಕಾಣಿ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಭಾರತ್ ಮಾತಾ ಕೇ, ಭಾರತ್ ಮಾತಾ ಕೇ, ಬೋಲೋ ಗೌ ಮಾತಾ ಕಿ, ಬೋಲೋ ಗೌ ಮಾತಾ ಕಿ, ಹಿಂದೂ ಧರ್ಮ की, हिंदू धर्म की
ಗೋ ತಾಯಿಯನ್ನು ನಾವು ನಮ್ಮ ಹಿಂದೂ ಪರಂಪರೆಯಲ್ಲಿ ತಾಯಿಯ ಸ್ವರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗ ಬಂದ ಸುದ್ದಿ ಪ್ರಕಾರಗಳು ಸಾಕಷ್ಟು ಗೋವುಗಳನ್ನು ಅಕ್ರಮವಾಗಿ ತಂದು ಸಂಗ್ರಹಿಸುವ ಅತ್ಯಂತ ಮಾಹಿತಿ ಬಜರಂಗ ದಳಕ್ಕೆ ಬಂದಿದೆ ಮತ್ತು ನಮ್ಮ ಯುವ ಕಾರ್ಯಕರ್ತರಿಗೂ ಗೊತ್ತಾಗಿದೆ. ಮುಂದೆ ಬರುವಂತಹ ದಿನಗಳಲ್ಲಿ ಅದು ಬಂದ್ ಆಗಬೇಕು. ಸರ್ಕಾರ ಅದು ಬಂದ್ ಆಗಿಲ್ಲ ಅಂದ್ರೆ ಕಾನೂನು ಪಾಲಕರು ಅದು ನೋಡ್ಕೋಬೇಕು. ಅದು ಬಂದ್ ಆಗಬೇಕು ಮತ್ತು ಅವು ಏನು ಗೌಗಳು ಅದಾವು ಅವು ಗೋಶಾಲೆಗೆ ಹಸ್ತಾಂತರ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಭವಿಷ್ಯದಲ್ಲಿ ಯಾವುದೇ ಈ ತರಹದ ಗೋ ಹತ್ಯೆ ನಡೆಯದಂತೆ ಕಟ್ಟುನಿಟ್ಟವಾಗಿ ಕ್ರಮ ಜರುಗಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಿಮ್ಮ ಕಂಪನಿ ಇಲ್ರಿ ಹೆಣ್ಮಕ್ಳೆಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಏನಪ್ಪಾ ವಿಷಯ ಅಂತಂದ್ರ ವಿಶ್ವ ಹಿಂದೂ ಪರಿಷತ್ ಭಜನಾ ವತಿಯಿಂದ ನಾವೆಲ್ಲರೂ ಕೂಡಿ ತಹಸೀಲ್ದಾರ್ ಸಾಹೇಬರಿಗೆ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರು ಅದನ್ನೆಲ್ಲ ನಾವು ಮಾಡ್ತಿರುವಂತ ಉಗ್ರಗಾಮಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಆದ ಕಾರಣ ನಾವು ಇಲ್ಲಿ ಒಂದು ಮನವಿ ಮಾಡ್ಕೊಂತ ಏನಪ್ಪಾ ಅಂತಂದ್ರ ರೈತರಿಗೆ ನಾವು ಮೊದಲೇ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ರೈತರ ನಮ್ಮ ಹಸುಗಳ ಮುದುಕಾಗ ವಯಸ್ಸಾಗೈತೆ ಅಂತೇಳಿ ಅವ್ರ ಕಟಗರು ಕೊಡೋ ಬದ್ದಿ ಅದನ್ನ ಗೋಶಾಲೆಗೆ ಬಿಟ್ರೆ ಭಾಳ ಒಳ್ಳೇದು ಅನ್ಸುತ್ತೆ. ನಾವು ಎಷ್ಟೋ ಸರಿ ನಾವು ಗೋ ಗಾಡಿ ಹಿಡಿಯೋ ಟೈಮ್ನಾಗ ರೈತರ ಹೇಳ್ತಾರ ನಮಗ ನಾವು ವಯಸ್ಸಾಗೈತಿ ನಾವು ಮಾರಾಕ ಕೊಡಾಕೊಂತೀವಿ ಅಂತ ಹೇಳ್ತಾರ. ಅದನ್ನ ರೈತರ ತಲೆಯಾಗಿರ್ಬೇಕ. ಈಗ ನಮ್ಮ ತಾಯಿನೂ ವಯಸ್ಸಾಗೈತೆ ನಾವು ಮತ್ತೊಬ್ಬರ ಕಡೆ ಹೋಗಿ ಬಿಡಂಗಿಲ್ಲ ಯಾರು. ಈಗ ಹಸು ಗಟ್ಟಿದ್ದಾಗ ಅವ್ರು ಹಾಲು ಕೊಡೋದು ನಮ್ಗೆ ಹೆಂಗದ ನಮ್ಮ ತಾಯಿ ಹಾಲು ಕೊಟ್ಟ ನಮಗ ಬೆಳೆಸಾಳ ಆ ಟೈಪ್ ಗೋನು ಅದು ವಯಸ್ಸಿದ್ದ ಹಾಲು ಕೊಟ್ಟು ನಮ್ಗೆ ಉಳಿಸಿರ್ತೈತಿ ಕಾಪಾಡಿರ್ತೈತಿ. ಅದನ್ನ ಎಲ್ಲರೂ ರೈತ ತಿಳ್ಕೊಬೇಕ. ನಮಗೇನಂತಾರ ಅವ್ರು ಗಾಡಿ ಹಾಕೋದ್ರ ರೈತರು ನಮ್ಗೆ ಹೇಳ್ತಾರ ನಾವು ವಯಸ್ಸಾಗೈತೆ ಆಕಳಕ ನಾವು ಮಾರಾಕತ್ತೀವಿ, ನೀವು ಗೋಶಾಲೆಗೆ ಬಿಟ್ಟು ನಮ್ಗೆ ಏನ್ ಕೊಡ್ತೀವಿ ಅಂತ ಕೇಳ್ತಾರ. ಅದು ಎಲ್ಲರೂ ಮನೆ ತಲೆಯಾಗಿರ್ಲಿ. ನಮ್ಗೆ ಹೆಂಗ ನಮ್ಮ ತಾಯಿ ನಾವು ವಯಸ್ಸಾದ್ರೂ ನಾವು ಜೀವ ರಕ್ಷಣೆ ಮಾಡ್ತೀವಿ ಆ ಟೈಮ್ ಗೋಗಳನ್ನು ವಯಸ್ಸಾದ್ರು ಅವ್ರನ್ನ ಮನೆಯಾಗ ಸಾಕ್ಬೇಕು ಅಥವಾ ಗೋಶಾಲೆಗೆ ಬಿಡಬೇಕು ಅನ್ನೋ ಒಂದು ಎಲ್ಲಾ ರೈತರು ನಾವು ಕೈ ಹೇಳ್ಕೊತೀನಿ. ಯಾರು ಕಡಿಮೆ ಕೊಡಾಕಬೇಡ್ರಿ, ಗೋಶಾಲೆಗೆ ಬಿಡ್ರಿ ಅಂತ ಎಲ್ರಿಗೂ ಹೇಳ್ತೀನಿ. ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ರಾಮದುರ್ಗ ಪ್ರಖಂಡ ಅಧ್ಯಕ್ಷರಾದ ಪ್ರಕಾಶ ಸೂಳಿಬಾವಿ, ಕಾರ್ಯದರ್ಶಿ ಸಂಗಮೇಶ ಉದಪುಡಿ, ಗೋರಕ್ಷಾ ಪ್ರಮುಖ ಮನೋಜ ಕಂಕಾನಿ, ಬಜರಂಗದಳ ಸಂಯೋಜಕ ಮಂಜುನಾಥ ಹಣಸಿ, ಚಿದಾನಂದ ತಾಂಬೆ, ಸಂತೋಷ ಬೆಳಗಲ, ಬಸವರಾಜ ಆರಿಬೆಂಜಿ, ಮುತ್ತಣ್ಣ ತಳವಾರ, ಸಾಗರ ಕೊರವರ, ರಾಮದುರ್ಗ ನಗರ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ ಸೊಗಲದ, ಈಶ್ವರ ವಜ್ರಮಟ್ಟಿ, ಡಾ ಬಸವರಾಜ ಮಾದಣ್ಣವರ, ಮಲ್ಲಿಕಾರ್ಜುನ ಭಾವಿಕಟ್ಟಿ, ಅಪ್ಪನಗೌಡ ಪಾಟೀಲ, ಪ್ರದೀಪ ಮುಕಾರಿ, ಅಜಯ ಹೂಲಿ, ವಕೀಲರಾದ ಶ್ರೀಮತಿ ಮಂಜುಳಾ ದೊಡಮನಿ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.